ನನಗೆ 6 ನಿಮಿಷ ಟೈಮ್ ಕೊಡಿ. TVS iQube ಗಾಡಿಯಲ್ಲಿರುವಂತ 10 ನೆಗೆಟಿವ್ಗಳನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ನಾನೊಂದು ವಿಷಯನ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಹೋದ ವಾರ ನಾನು ಬ್ಯಾಟ್ರಿ ಬರ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಆ ವಿಡಿಯೋದಲ್ಲಿ ನಾನು TVS ಕಂಪ್ನಿಯ ಸರ್ವಿಸ್ ಚೆನ್ನಾಗಿದೆ ಅಂತ ಹೇಳಿದೆ. ಅದಕ್ಕೆ ಕೆಲವರು ಬಂದು ನೆಗೆಟಿವ್ ಕಮೆಂಟ್ ಹಾಕಿದ್ರು. ಆ ವಿಷಯವಾಗಿ ನಾನೊಂದು ಸಣ್ಣದ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಇವತ್ತೊಂದು ದಿವಸ ಎಲೆಕ್ಟ್ರಿಕ್ ಗಾಡಿಗಳಿಗೆ ಸರ್ವಿಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಾನು ಇದು ಹೋದ ವರ್ಷ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಮೋಸ ಹೋದೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ಆ ವಿಡಿಯೋ ಹೋಗಿ ನೋಡಿ. ನಾನು ನನ್ನ ಹತ್ರ ಇದ್ದಂತ ಪ್ಯೂರ್ ಇವಿ ಗಾಡಿಯ ಬ್ಯಾಟ್ರಿ ಹಾಳಾದಾಗ ಅದನ್ನ ರಿಪೇರಿ ಮಾಡಿಸೋದಕ್ಕೆ ನಾನು ಏನೆಲ್ಲ ಕಷ್ಟಪಟ್ಟೆ ಅಂತ ಹೇಳ್ಬಿಟ್ಟು ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ಅನ್ನೋದಾದ್ರೆ ಯಾರಾದ್ರೂ ಓಲಾ ಗಾಡಿ ತಗೊಂಡಿದಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಒಂದ್ಸತಿ ವಿಚಾರಿಸಿ ಓಲಾ ಕಂಪ್ನಿಯಿಂದ ಹೇಗೆ ಸರ್ವಿಸ್ ಸಿಗ್ತದೆ ಅಂತ ಹೇಳಿ. ಆಗ ನಿಮ್ಗೆ ಗೊತ್ತಾಗುತ್ತೆ. ಇಂಥ ಸಂದರ್ಭದಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ಕಂಪ್ನಿ ಸರ್ವಿಸ್ ಚೆನ್ನಾಗಿ ಕೊಡಿಸಿದೆ ಅಂತ ಹೇಳಿದಾಗ ಅದ್ರ ಬಗ್ಗೆ ನಾವು ಒಳ್ಳೇದು ಮಾತಾಡಿದಾಗ ಅವರು ಕೂಡ ಉತ್ತೇಜನ ಸಿಗುತ್ತೆ ಅನ್ನೋ ಏಕೈಕ ಕಾರಣದಿಂದ ನಾನು TVS ಕಂಪ್ನಿಯ ಸರ್ವಿಸ್ ಚೆನ್ನಾಗಿದೆ ಅಂತ ಹೇಳಿದ್ದು. ಇದನ್ನ ಇಲ್ಲಿಗೆ ಬಿಟ್ಟು ವಿಡಿಯೋನ ಶುರು ಮಾಡೋಣ ಬನ್ನಿ. ನನ್ನ ಹತ್ರ ಇರೋ ಗಾಡಿ ಬಂದು TVS iQube ನ S ಮಾಡೆಲ್ ಗಾಡಿ. ಈ ಗಾಡಿನ ನಾನು ತಗೊಂಡಿದ್ದು 2023 ಏಪ್ರಿಲ್ನಲ್ಲಿ. ಗಾಡಿ ರೇಟ್ ಬಂದು 1,35,000 ಇತ್ತು. ಇದುವರೆಗೆ ಬಂದು 45,000 ಕಿಲೋಮೀಟರ್ ಓಡಿಸಿದ್ದೀನಿ. ಹತ್ತತ್ರ 2.5 ವರ್ಷದಲ್ಲಿ ನಾನು 45,000 ಕಿಲೋಮೀಟರ್ನ ಓಡಿಸಿದ್ದೀನಿ. ಈ 2.5 ವರ್ಷದಲ್ಲಿ ನನಗೆ ಅನ್ನಿಸ್ತಂತ 10 ನೆಗೆಟಿವ್ ಪಾಯಿಂಟ್ಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇ ನೆಗೆಟಿವ್ ಬಂದು ಚಾರ್ಜಿಂಗ್ ಸ್ಟೇಷನ್ ಇಲ್ಲದೆ ಇರೋವಂಥದ್ದು. TVS ಕಂಪ್ನಿಲಿ ಸರಿಯಾದಂಥ ಚಾರ್ಜಿಂಗ್ ಸ್ಟೇಷನ್ಗಳಿಲ್ಲ. ಅದೇ ನೀವೇನಾದರೂ ಏತರ್ ಕಂಪ್ನಿಯಲ್ಲಿ ನೋಡೋದಾದ್ರೆ 3,500 ಚಾರ್ಜಿಂಗ್ ಸ್ಟೇಷನ್ ಇದೆ. ಹೀರೋ ವಿಡಾದಲ್ಲಿ 3,600 ಚಾರ್ಜಿಂಗ್ ಸ್ಟೇಷನ್ ಇದೆ. ಡಬ್ಬಾ ಸರ್ವಿಸ್ ಕೊಡುವಂತ ಓಲಾದವರೇನೆ 1000 ಚಾರ್ಜಿಂಗ್ ಸ್ಟೇಷನ್ ಇಟ್ಟಿದ್ದಾರೆ. ಆದ್ರೆ TVS ಕಂಪ್ನಿಲಿ ಹೇಳ್ಕೊಳ್ಳೋ ಮಟ್ಟಿಗೆ ಚಾರ್ಜಿಂಗ್ ಸ್ಟೇಷನ್ಗಳು ಇಲ್ಲ. ಎರಡನೇ ನೆಗೆಟಿವ್ ಬಂದು ಫಾಸ್ಟ್ ಚಾರ್ಜರ್ ಇಲ್ಲ. ಇವತ್ತೊಂದು ದಿವಸ ಏತರಲ್ಲಿ ಫಾಸ್ಟ್ ಚಾರ್ಜರ್ ಇದೆ, ಓಲಾದಲ್ಲಿ ಇದೆ, ಹೀರೋ ವಿಡಾದಲ್ಲಿ ಕೂಡ ಫಾಸ್ಟ್ ಚಾರ್ಜರ್ ಇದೆ. ಆದ್ರೆ TVS ಕಂಪ್ನಿಲಿ ಫಾಸ್ಟ್ ಚಾರ್ಜರ್ ಇಲ್ಲ. ಇವತ್ತರೆಗೂ ಕೂಡ TVS ಕಂಪ್ನಿಯವರು ಫಾಸ್ಟ್ ಚಾರ್ಜರ್ ನ ಕೊಡ್ತಾ ಇಲ್ಲ. ನೀವೇನಾದ್ರೂ ಡೈಲಿ 100 ಕಿಲೋಮೀಟರ್ಗಿಂತ ಜಾಸ್ತಿ ಗಾಡಿ ಓಡಿಸ್ತೀನಿ ಅನ್ನೋದಾದ್ರೆ ದಯವಿಟ್ಟು TVS ಕಂಪ್ನಿ ಗಾಡಿಗಳನ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ TVS ಕಂಪ್ನಿಲಿ ಯಾವುದೇ ರೀತಿಯ ಫಾಸ್ಟ್ ಚಾರ್ಜಿಂಗ್ ಸರ್ವಿಸ್ ಇಲ್ಲ. ಮೂರನೇ ನೆಗೆಟಿವ್ ಬಂದು ವಾರಂಟಿ. TVS ಕಂಪ್ನಿಯವರು ಬ್ಯಾಟ್ರಿ ಮೇಲೆ 3 ವರ್ಷ ವಾರಂಟಿ ಕೊಡ್ತಾರೆ. ಅದೇ ಏನಾದರೂ ಎಕ್ಸ್ಟೆಂಡೆಡ್ ವಾರಂಟಿ ತಗೊಂಡ್ರೆ 5 ವರ್ಷದ ತನಕ ವಾರಂಟಿ ಕೊಡ್ತಾರೆ. ಅದೇ ಏತರ್ ಕಂಪ್ನಿಯವರು 8 ವರ್ಷದ ತನಕ ವಾರಂಟಿ ಕೊಡ್ತಾರೆ. ನೀವೇನಾದ್ರೂ ತುಂಬಾ ವರ್ಷದ ತನಕ ಗಾಡಿ ಓಡಿಸ್ಬೇಕು ಅನ್ಕೊಂಡಿದ್ರೆ TVS ಕಂಪ್ನಿನ ಅವಾಯ್ಡ್ ಮಾಡಿ ಏತರ್ ಕಂಪ್ನಿ ಗಾಡಿಗಳನ್ನ ತಗೊಳ್ಳಿ. ಇಲ್ಲ ನಾನು TVS ಕಂಪ್ನಿ ಗಾಡಿನೇ ತಗೋಬೇಕು ಅನ್ಕೊಂಡ್ರೆ ಮರಿದೇನೆ ಎಕ್ಸ್ಟೆಂಡೆಡ್ ವಾರಂಟಿ ತಗೊಳ್ಳಿ. ಇಲ್ಲ ಅಂದ್ರೆ ಮುಂದೆ ತುಂಬಾ ತೊಂದರೆ ಆಗುತ್ತೆ. 4ನೇ ಪ್ರಾಬ್ಲಮ್ ಬಂದು ಚಾರ್ಜಿಂಗ್ ಪಿನ್. ಇಲ್ಲಿ ನೋಡಿ, ನೀವು ಏನ್ 2 ಚಾರ್ಜಿಂಗ್ ಪಿನ್ ನೋಡ್ತಾ ಇದ್ದೀರಲ್ಲ, ಒಂದು ಬಂದು ಪ್ಯೂರ್ ಇವಿ ಗಾಡಿದು, ಇನ್ನೊಂದು ಬಂದು TVS iQube ಗಾಡಿದು. ಪ್ಯೂರ್ ಇವಿ ಗಾಡಿ ಚಾರ್ಜ್ ನ ಈಸಿಯಾಗಿ ಹಾಕ್ಬೋದು. ಅದೇ TVS iQube ಚಾರ್ಜ್ ನ ತುಂಬಾ ಕಷ್ಟ ಹಾಕೋದು. ಕೆಲವು ಸಲ ಅಂತೂ ಚಾರ್ಜಿಂಗ್ ಪಿನ್ ಲೂಸ್ ಆಗ್ಬಿಟ್ರೆ ಚಾರ್ಜೇ ಆಗಲ್ಲ ಗಾಡಿ. TVS ಕಂಪ್ನಿಯವರು ಈ ಚಾರ್ಜರ್ನ ಜನ ಚಾರ್ಜ್ ಮಾಡ್ಲಿ ಅಂತ ಕೊಟ್ಟವ್ರ ಅಥವಾ ಅದು ಹೆಂಗ ನೀವು ಈ ಪಿನ್ನಲ್ಲಿ ಚಾರ್ಜ್ ಮಾಡ್ಬಿಡ್ತೀರಾ ನಾನು ನೋಡೇ ಬಿಡ್ತೀನಿ ಅನ್ಕೊಂಡು ಏನಾದ್ರು ಕೊಟ್ಟವ್ರ, ನನಗಂತೂ ಗೊತ್ತಿಲ್ಲ. 5ನೇ ಪ್ರಾಬ್ಲಮ್ ಬಂದು ಮಳೆ ಬಂದಾಗ ಕೆಲವು ಪಾರ್ಟ್ಸ್ಗಳು ಸರಿಯಾಗಿ ಕೆಲಸ ಮಾಡಲ್ಲ. ಉದಾಹರಣೆಗೆ ಪ್ರತಿ ಸಲ ಮಳೆ ಬಂದಾಗಲೂ ಕೂಡ ಆರನ್ ಸರಿಯಾಗಿ ಕೆಲಸ ಮಾಡಲ್ಲ. ಅದ್ರ ಜೊತೆಗೆ ಇಲ್ಲಿ ಬ್ಲಿಂಕ್ ಆಗ್ತಿದೆ ಲೈಟು, ಅದು ಕೂಡ ಸರಿ ಕೆಲಸ ಮಾಡಲ್ಲ. 6ನೇ ನೆಗೆಟಿವ್ ಬಂದು ಸೀಟ್ ಕಂಫರ್ಟ್. ಇವ್ರೇನು ಸೀಟ್ ಕೊಟ್ಟಿದ್ದಾರೆ ಅದು ಅಷ್ಟೊಂದೇನು ಕಂಫರ್ಟ್ ಆಗಿಲ್ಲ. ನೀವೇನಾದ್ರೂ ದಿನಕ್ಕೆ 10-20 ಕಿಲೋಮೀಟರ್ ಓಡಿಸ್ತೀನಿ ಅನ್ನೋದಾದ್ರೆ ನಿಮಗೆ ಇದೇನು ಗೊತ್ತಾಗಲ್ಲ. ಅದೇ ಏನಾದರೂ ನೀವು ದಿನಕ್ಕೆ ಒಂದು 60 ಕಿಲೋಮೀಟರ್ ಮೇಲೆ ಗಾಡಿ ಓಡಿಸ್ತೀನಿ ಅನ್ನೋದಾದ್ರೆ ಸೀಟ್ ಏನು ಅಷ್ಟೊಂದು ಕಂಫರ್ಟ್ ಆಗಿಲ್ಲ. 7ನೇ ನೆಗೆಟಿವ್ ಬಂದು TVS ಕಂಪ್ನಿಯವರು ಕೆಲವು ಆಪ್ಷನ್ಗಳನ್ನ ಕೊಟ್ಟಿಲ್ಲ. ಉದಾಹರಣೆಗೆ ಮೊಬೈಲ್ ಇಟ್ಕೊಳ್ಳೋಕೆ ಮುಂದೆ ಒಂದು ಮೊಬೈಲ್ ಹೋಲ್ಡರೋ ಅಥವಾ ಸಣ್ಣ ಪುಟ್ಟ ಸಾಮಾನುಗಳನ್ನ ಇಟ್ಕೊಳ್ಳೋಕೆ ಸ್ಟೋರೇಜ್ ಬಾಕ್ಸ್ ಏನಾದರೂ ಕೊಡಬೇಕಿತ್ತು, ಆದರೆ ಅದನ್ನ TVS ಕಂಪ್ನಿಯವರು ಕೊಟ್ಟಿಲ್ಲ. ಹಾಗೆ ಇವರು ನೇವಿಗೇಷನ್ ಕೊಟ್ಟಿದ್ರೆ ಅದ್ರ ಬದಲಾಗಿ ಇವ್ರು ಏನಾದರೂ ಗೂಗಲ್ ಮ್ಯಾಪ್ ಕೊಟ್ಟಿದ್ರೆ ಈ ಗಾಡಿನ ಇನ್ನೂ ಚೆನ್ನಾಗಿದೆ ಅಂತ ಹೇಳ್ಬೋದಿತ್ತು. ಬಟ್ ಯಾವ ಆಪ್ಷನ್ಗಳು ಕೂಡ TVS ಕಂಪ್ನಿಯವರು ಕೊಟ್ಟಿಲ್ಲ. 8ನೇ ನೆಗೆಟಿವ್ ಬಂದು ಇವ್ರು ಕೊಟ್ಟಿರೋ ಕೆಲವು ಆಪ್ಷನ್ಗಳು ಅಷ್ಟೊಂದೇನು ಯೂಸ್ಫುಲ್ ಅನ್ಸಲಿಲ್ಲ. ಉದಾಹರಣೆಗೆ ಇವರು ಸೀಟ್ ಕೆಳಗಡೆ USB ಚಾರ್ಜರ್ ಕೊಟ್ಟಿದ್ದಾರೆ. ನೀವೇನಾದ್ರೂ ನಿಮ್ಮ ಮೊಬೈಲ್ನ ಚಾರ್ಜ್ ಮಾಡ್ಕೋಬೇಕು ಅಂದ್ರೆ ಗಾಡಿ ನಿಲ್ಲಿಸ್ಬಿಟ್ಟೆ ಚಾರ್ಜ್ ಮಾಡ್ಕೋಬೇಕಾಗುತ್ತೆ. ಗಾಡಿ ಓಡಿಸ್ತಾ ನಿಮ್ಮ ಮೊಬೈಲು ಚಾರ್ಜ್ ಮಾಡ್ಕೊಳಕ್ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಇವ್ರೇನು ರಿವರ್ಸ್ ಗೇರ್ ಕೊಟ್ಟಿದ್ದಾರೆ, ಹಾಗೆ ಈ ಬ್ಲೂಟೂತ್ ಕನೆಕ್ಟಿವಿಟಿ ಏನು ಕೊಟ್ಟಿದ್ದಾರೆ ಅದು ಕೆಲವು ಟೈಮಲ್ಲಿ ಸರಿಯಾಗಿ ವರ್ಕ್ ಆಗಲ್ಲ. ಇತ್ತೀಚೆಗೆ ನಾನು ಕೇಳ್ಪಟ್ಟಿದಂಗೆ ಈ ಪ್ರಾಬ್ಲಮ್ಗಳನ್ನೆಲ್ಲ TVS ಕಂಪ್ನಿಯವರು ಸಾಲ್ವ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಒಂದ್ಸತಿ ನೀವು ಶೋರೂಮಲ್ಲಿ ಕ್ರಾಸ್ ಚೆಕ್ ಮಾಡಿಕೊಂಡು ಆಮೇಲೆ ನೀವು TVS ಗಾಡಿಗಳನ್ನ ತಗೊಳ್ಳಿ. 9ನೇ ನೆಗೆಟಿವ್ ಬಂದು ಮೇನ್ ಪ್ರಾಬ್ಲಮ್ ಏನಪ್ಪ ಅಂದರೆ ಸರ್ವಿಸ್ ಇಶ್ಯೂ. ಕೆಲವ್ರು ಹೇಳೋ ಪ್ರಕಾರ ಕೆಲವು ಸರ್ವಿಸ್ ಸೆಂಟರ್ಗಳಲ್ಲಿ ಸರಿಯಾಗಿ ಸರ್ವಿಸ್ ಸಿಗೋಲ್ಲ ಅಂತ ಹೇಳಿ. ಆ ಥರ ಏನಾದರೂ ನಿಮಗೆ ಪ್ರಾಬ್ಲಮ್ ಆಗ್ತಿದ್ರೆ ದಯವಿಟ್ಟು ನಿಮ್ಮ ಸರ್ವಿಸ್ ಸೆಂಟರ್ನ ಚೇಂಜ್ ಮಾಡಿ. TVS ಗಾಡಿಗಳನ್ನ ನೀವು ದೇಶಾದ್ಯಂತ ಯಾವ ಸರ್ವಿಸ್ ಸೆಂಟ್ರಲ್ಲಿ ಬೇಕಾದ್ರೂ ನೀವು ಸರ್ವಿಸ್ ಮಾಡಿಸ್ಬೋದು. 10ನೇ ನೆಗೆಟಿವ್ ಬಂದು ಸರ್ವಿಸ್ ಚಾರ್ಜು. ಕೆಲವು ಸಲ TVS ಸರ್ವಿಸ್ ಸೆಂಟರ್ ಅವರು ಚಾರ್ಜ್ ಮಾಡುವಂಥ ಅಮೌಂಟ್ ಏನಿದೆ ಅದು ನನಗೆ ಯಾಕೋ ಜಾಸ್ತಿ ಅನ್ನಿಸ್ತಿತ್ತು. ಒಂದ್ಸಲ ನಾನು ಟೈರ್ ಚೇಂಜ್ ಮಾಡಿದೆ. ಅದೇ ನಾನೇನಾದರೂ ಆಚೆ ಲೋಕಲ್ ಟೈರ್ ಅಂಗಡಿಯಲ್ಲಿ ಏನಾದರೂ ಟೈರ್ ಚೇಂಜ್ ಮಾಡಿಸಿದ್ರೆ ಬರೀ 1000ದಿಂದ 1200 ರೂಪಾಯಿ ಆಗೋದು. ಅದೇ TVS ಸರ್ವಿಸ್ ಸೆಂಟ್ರಲ್ಲಿ 1800 ರೂಪಾಯಿ ಇಸ್ಕೊಂಡ್ರು. ಅಷ್ಟೇ ಅಲ್ಲದೆ ನಾನು ಏನಾದರೂ ಮೈಸೂರಲ್ಲಿ ಸರ್ವಿಸ್ ಮಾಡಿಸಿದ್ರೆ 100ರಿಂದ 200 ರೂಪಾಯಿ ಇಸ್ಕೊಳ್ಳೋರು. ಅದೇ ಬೆಂಗಳೂರಲ್ಲಿ 800ರಿಂದ 1000 ರೂಪಾಯಿ ತನಕ ಚಾರ್ಜ್ ಮಾಡೋರು. ಅದ್ರ ಜೊತೆಗೆ ನೀವು ಪ್ರತಿ ಶೋರೂಮಲ್ಲೂ ಸಪ್ರೇಟಾಗಿ AMCಗಳನ್ನ ತಗೋಬೇಕು.
ಇದರಿಂದ ನನಗೆ ಯಾಕೋ ಟಿ ವಿ ಎಸ್ ಸರ್ವಿಸ್ ಸೆಂಟರ್ ಅವರು ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೇನೋ ಅನ್ನಿಸ್ತಿತ್ತು. ಇದು ಟಿ ವಿ ಎಸ್ ಕಂಪ್ನಿ ಒಂದ್ರದೇ ಅಲ್ಲ, ಎಲ್ಲ ಸರ್ವಿಸ್ ಸೆಂಟ್ರಲ್ಲೂ ಇದೇ ಸಮಸ್ಯೆ. ನೀವು ಬೇಕಾದ್ರೆ ಏತರಲ್ಲಿ ಹೋಗಿ ವಿಚಾರಿಸಿ, ಬಜಾಜಲ್ಲಿ ಹೋಗಿ ವಿಚಾರಿಸಿ, ಪ್ರಾಬ್ಲಮ್ ಇದ್ದಿದ್ದೆ. ಒಂದು ಸ್ವಲ್ಪ ಸರ್ವಿಸ್ ಸೆಂಟರ್ ಜಾಸ್ತಿ ಚಾರ್ಜ್ ಮಾಡ್ತಾರೆ ಅನ್ನೋದು. ಹಾಗಂತ ಹೇಳ್ಬಿಟ್ಟು ನಾವು ಎಲೆಕ್ಟ್ರಿಕ್ ಗಾಡಿಗಳನ್ನ ಆಚೆ ಹೋಗಿ ಸರ್ವಿಸ್ ಮಾಡ್ಸೋಕ್ಕಾಗಲ್ಲ. ಯಾಕಂದರೆ ನಾವು ಆ ಥರ ನಾವೇನಾದರೂ ಆಚೆ ಹೋಗಿ ಸರ್ವಿಸ್ ಮಾಡಿಸಿದ್ರೆ ನಮ್ಮ ವಾರಂಟಿ ಲ್ಯಾಪ್ಸ್ ಆಗುತ್ತೆ. ಈ ಒಂದು ಭಯದಿಂದ ನಾವೇನು ಮಾಡ್ತೀವಿ, ಸರ್ವಿಸ್ ಸೆಂಟ್ರಲ್ಲೇ ಹೋಗಿ ಸರ್ವಿಸ್ ಮಾಡಿಸ್ತೀವಿ. ಇದನ್ನೇ ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡು ಎಲ್ಲ ಕಂಪ್ನಿ ಸರ್ವಿಸ್ ಸೆಂಟ್ರವರು ಕೂಡ ಯಾಕೋ ಸ್ವಲ್ಪ ದುಡ್ಡನ್ನ ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೇನೋ ಅನ್ನಿಸ್ತಿತ್ತು ಅವಾಗವಾಗ. ಇದ್ರ ಬಗ್ಗೆ ನೀವು ಕೂಡ ಸ್ವಲ್ಪ ಎಚ್ಚರವಾಗಿರಿ. ಕೊನೆ ಮಾತು, ಟಿ ವಿ ಎಸ್ ಐಕ್ಯೂಬ್ ಗಾಡಿನ ತಗೋಬೋದಾ ಅಂತ ನೀವೇನಾದರೂ ನನಗೆ ಕೇಳೋದಾದರೆ ತಗೊಳ್ಳಿ ಅಂತಲೇ ಹೇಳ್ತೀನಿ. ಯಾಕಂತ ಅಂದರೆ ಓಲಾನೋ ಇಲ್ಲ ಪ್ಯೂರಿವಿ ಗಾಡಿಗಳಿಗೆ ಕಂಪೇರ್ ಮಾಡೋದಾದರೆ ಟಿ ವಿ ಎಸ್ ಕಂಪ್ನಿ ಗಾಡಿಗಳು 1000 ಪಟ್ಟು ಮೇಲಿದೆ. ಆದರೆ ಕೆಲವು ಪ್ರಾಬ್ಲಮ್ಗಳು ಐಕ್ಯೂಬ್ ಗಾಡಿಲಿದೆ, ನಾನು ಒಪ್ಕೋತೀನಿ. ಅದನ್ನೆಲ್ಲ ನೀವು ಅಡ್ಜಸ್ಟ್ ಮಾಡ್ಕೋತೀನಿ ಅನ್ನೋದಾದರೆ ಕಣ್ಮುಚ್ಕೊಂಡು ನೀವು ಐಕ್ಯೂಬ್ ಗಾಡಿನ ತಗೋಬೋದು. ಇಲ್ಲ ಅನ್ನೋದಾದರೆ ಸ್ವಲ್ಪ ದಿವಸ ವೆಯ್ಟ್ ಮಾಡಿ, ಇಲ್ಲ ಬೇರೆ ಕಂಪ್ನಿ ಗಾಡಿ ನೋಡಿ ಅಷ್ಟೇ.